ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸನ್ನು ಹೀಲ್ ಮತ್ತು ಪಾಸಿಟಿವ್ ಆಗಿ ಇಟ್ಕೊಂಡು ಮುಂದೆ ಸಾಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನೈಟ್ ಎನರ್ಜಿ ಬ್ಯೂಟಿಫುಲ್ ಆಗಿರುವ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸು ಮತ್ತು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲ ವಿಷಯಗಳು ನಿಮಗೆ ಎಲ್ಲವೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಇದ್ದರೆ ಮಾತ್ರ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾಕೆಂದರೆ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಈ ಪರ್ಸನ್ ಮೊದಲಿಗೆ ಯಾವ ಎನರ್ಜಿಯಲ್ಲಿದ್ದಾರೆ ಅಂದರೆ, ಈವ್ನಿಂಗ್ ಎನರ್ಜಿ ಅನ್ನೋದು ತುಂಬ ಡೀಪ್ ಆಗಿ, ತುಂಬ ಪ್ರೆಷರಲ್ಲಿ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಹೊರಗಿನಿಂದ ನೋಡಿದ್ರೆ ಅವರು ಎಲ್ಲವನ್ನ ಕಂಟ್ರೋಲ್ ಮಾಡ್ಕೊಳ್ಳುವ ರೀತಿ ಕಾಣ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ಸಾಕಷ್ಟು ಗೊಂದಲ, ಕನ್ಫ್ಯೂಷನ್, ಬೇಸರ, ಪಶ್ಚಾತ್ತಾಪ ಸಂಪೂರ್ಣವಾಗಿ ನಡೀತಾ ಇದೆ. ಅವರು ಇತ್ತೀಚಿನ ದಿನಗಳಲ್ಲಿ ಅವರ ಕೋಪವನ್ನು ಅಥವಾ ಅವರ ಒಳಗಿನ ಬೇಸರವನ್ನು ಸರಿಯಾಗಿ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಲ ಮನುಷ್ಯ ಕೋಪದಲ್ಲಿದ್ದಾಗ ಅಥವಾ ಈಗೋದಲ್ಲಿ ಇದ್ದಾಗ ತಾನು ಹೇಳ್ತಾ ಇರುವ ಮಾತುಗಳ ಪರಿಣಾಮವನ್ನು ಯೋಚನೆ ಮಾಡೋದಿಲ್ಲ. ಆ ಕ್ಷಣದಲ್ಲಿ ಬಂದ ಭಾವನೆಗೆ ತಕ್ಕಂತೆ ಮಾತುಗಳು ಹೊರಗಡೆ ಬಂದ್ಬಿಡುತ್ತೆ. ಆದರೆ ಸಮಯ ಕಳೆದ ಮೇಲೆ ಅದೇ ಮಾತುಗಳು ಮನಸ್ಸಿನ ಮೇಲೆ ದೊಡ್ಡ ಭಾರವಾಗಿ ಕೂತ್ಕೊಳ್ಳುತ್ತೆ. ನಿಮ್ಮ ಪರ್ಸನ್ ಕೂಡ ಅಂಥದ್ದೇ ಯಾವುದೋ ಒಂದು ಕೆಲಸ ಮಾಡಿರ್ಬೋದು. ಅಂದರೆ ನಿಮ್ಮ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು, ಮಾತುಕತೆಯಲ್ಲಿ ಏನಾದರೂ ನಿಮಗೆ ಹರ್ಟ್ ಆಗುವ ರೀತಿ ಮಾತಾಡಿರ್ಬೋದು. ಅವರು ಬಹುಶಃ ಯಾರಿಗಾದರೂ ತುಂಬ ಕಠಿಣವಾಗಿ ಮಾತಾಡಿರ್ಬೋದು ಅಥವಾ ನಿಮ್ಮೊಂದಿಗೆ ನೋವು ಕೊಡುವಂತಹ ಮಾತುಗಳನ್ನು ಆಡಿರ್ಬೋದು. ಕೋಪದ ಟೈಮ್ನಲ್ಲಿ ಒಂದು ದೊಡ್ಡ ನಿರ್ಧಾರ ತಗೊಂಡಿರ್ಬೋದು ಅಥವಾ ಒಂದು ರಿಲೇಷನ್ಶಿಪ್ಪನ್ನು ತಳ್ಳಿ ಹಾಕುವಂತಹ ವರ್ತನೆ ಮಾಡಿರ್ಬೋದು. ಆ ಕ್ಷಣದಲ್ಲಿ ಅವರಿಗೆ ಅದು ಸರಿ ಅಂತ ಅನಿಸಿರಬಹುದು. ಈಗ ಅವರಿಗೆ ಆ ವಿಷಯ ತುಂಬ ಕಾಡ್ತಾ ಇದೆ. ಅವರ ಮನಸ್ಸಿನಲ್ಲಿ ಪೇಯ್ನ್ ತರ್ತಾ ಇದೆ, ಭಾವನೆಗಳು ಓಡಾಡ್ತಾ ಇದೆ, ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಹೃದಯ ಮತ್ತು ಮೈಂಡ್ ನಿಮ್ಮನ್ನು ನೆನಪಿಸ್ಕೊಂಡಾಗ ತುಂಬ ವಿಚಾರಗಳು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಈಗ ಮತ್ತೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ. ನಾನು ಯಾಕೆ ಆ ರೀತಿ ಮಾತಾಡಿದೆ, ನಾನು ಯಾಕೆ ಆ ನಿರ್ಧಾರವನ್ನು ತಗೊಂಡೆ, ಇದನ್ನು ಯಾವ ರೀತಿ ಸರಿ ಮಾಡೋದು, ಈ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ಮುಂದಕ್ಕೆ ಹೋಗೋದು, ಈ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ತಡವಾಗಿ ಬಂದ ಅರಿವಿನ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಈಗ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಮಸ್ಯೆ ಏನೆಂದರೆ ಅವರಿಗೆ ಈ ಅರಿವು ಸರಿಯಾದ ಸಮಯದಲ್ಲಿ ಬಂದಿಲ್ಲ. ಎಲ್ಲ ಮಾತುಗಳು ಮುಗಿದ ನಂತರ, ಎಲ್ಲ ಘಟನೆಗಳು ನಡೆದ ನಂತರ ಈ ರಿಲೇಷನ್ಶಿಪ್ಪಲ್ಲಿ ಬಿರುಕು ಅನ್ನೋದು ಬಂದ ಮೇಲೆ ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ಆ ಟೈಮ್ನಲ್ಲಿ ಅವರ ಭಾವನೆಗಳಲ್ಲಿ ಯಾವ ರೀತಿ ಮನಸ್ಸಿಗೆ ಫೀಲ್ ಬರ್ತಾ ಇತ್ತು ಆ ರೀತಿ ನಡ್ಕೊಂಡ್ರು. ಕೋಪದಲ್ಲಿದ್ದರು, ಹಠದಲ್ಲಿದ್ದರು, ಅವರ ಮಾತೇ ಸರಿ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಅವರ ಮನಸ್ಸು ನಿಧಾನವಾಗಿ ಸತ್ಯದ ಕಡೆಗೆ ಬರ್ತಾ ಇದೆ. ನಾನು ಮಾಡಿದ್ದು ಸರಿ ಇತ್ತಾ, ನಾನು ಅತಿಯಾಗಿ ರಿಯಾಕ್ಟ್ ಮಾಡಿದ್ನಾ, ನಾನು ಅವರ ನೋವನ್ನು ಅರ್ಥ ಮಾಡ್ಕೊಳ್ಳಿಲ್ವಾ, ಇಂಥ ಯೋಚನೆಗಳು ಈಗ ಅವರನ್ನು ಬಿಡ್ತಾ ಇಲ್ಲ. ತಡವಾಗಿ ಬಂದ ಅರಿವು ಅವರ ಮನಸ್ಸಿನಲ್ಲಿ ಫೀಲ್ ಮಾಡ್ತಾ ಇದೆ. ಅಂದರೆ ಅವರ ಭ್ರಮೆ ಅನ್ನೋದು ಡೌನ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಲೈಫ್ನಲ್ಲಿ ಒಂದು ಹಂತದಲ್ಲಿ ನನಗೆ ಯಾರೂ ಬೇಕಾಗಿಲ್ಲ ಅನ್ನುವ ರೀತಿ ನಿಮ್ಮ ಹತ್ರ ನಡ್ಕೊಂಡಿರ್ಬೋದು. ಆದರೆ ಲೈಫ್ ಅನ್ನೋದು ಎಲ್ಲ ಸಮಯದಲ್ಲೂ ನಮ್ಮ ಈಗೋ ಪ್ರಕಾರ ನಡೆಯೋದಿಲ್ಲ ಅಲ್ವಾ. ಕೆಲವು ಸಂದರ್ಭಗಳು ಬರುತ್ತೆ, ಕೆಲವು ಸಮಸ್ಯೆಗಳು ಎದುರಾಗುತ್ತೆ, ಕೆಲವು ನೋವುಗಳು ಬಂದ್ಬಿಡುತ್ತೆ. ಆಗ ಮನುಷ್ಯರಿಗೆ ಅರ್ಥ ಆಗುತ್ತೆ, ಅಂದರೆ ನನಗೂ ಯಾರಾದರೂ ಬೇಕು, ನನ್ನ ನೋವನ್ನು ಯಾರಿಗಾದರೂ ಹೇಳ್ಕೊಳ್ಬೇಕು, ನನ್ನ ಭಾರವನ್ನು ನಾನು ಒಬ್ಬನೇ ಹೊತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಎನರ್ಜಿಯಲ್ಲಿದ್ದಾರೆ. ಇಷ್ಟು ದಿನ ನಾನೇ ಸಾಕು ಅಂತ ಅಂದ್ಕೊಂಡಿದ್ದವರು ಈಗ ಒಂಟಿತನದ ನಿಜವಾದ ಹೆವಿನೆಸ್ನ ಅನುಭವಿಸ್ತಾ ಇದ್ದಾರೆ. ನಿಮ್ಮ ಮೌಲ್ಯ ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ನಿಮ್ಮ ಪರ್ಸನ್ ಈ ಹಿಂದೆ ನಿಮ್ಮ ಜೊತೆ ಸರಿಯಾಗಿ ಬಿಹೇವ್ ಮಾಡದೇ ಇದ್ದರೆ, ನಿಮ್ಮನ್ನು ಇಗ್ನೋರ್ ಮಾಡಿದ್ರೆ,
ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನೀವು ಎಷ್ಟು ಟೈಮ್ ಕೊಟ್ಟಿದ್ದೀರಾ, ಎಷ್ಟು ಸಹಿಸ್ಕೊಂಡಿದ್ದೀರಾ, ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ರಿ, ಎಷ್ಟು ಸಲ ಸಿಚುವೇಶನನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಿದ್ರಿ, ಇದೆಲ್ಲ ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಮೊದಲು ಅದರ ಬಗ್ಗೆ ಅವರಿಗೆ ಅರಿವಿರಲಿಲ್ಲ. ಯಾಕೆಂದರೆ ನಾವು ಯಾವಾಗಲೂ ನಮ್ಮ ಹತ್ರ ಏನಿರುತ್ತೋ ಆ ವಸ್ತುವಿನ ಬೆಲೆ ಅನ್ನೋದು ತಿಳ್ಕೊಳ್ಳೋದಿಲ್ಲ. ಆದರೆ ಅದು ದೂರ ಆದಾಗ, ಅದರ ಜಾಗ ಖಾಲಿಯಾದಾಗ, ಅದರ ಕೊರತೆ ಅನುಭವ ಆದಾಗ ಅದರ ಮೌಲ್ಯ ಗೊತ್ತಾಗುತ್ತೆ. ನಿಮ್ಮ ಪರ್ಸನ್ ಕೂಡ ಅದೇ ಎನರ್ಜಿಯಲ್ಲಿದ್ದಾರೆ. ಮೊದಲು ನೀವು ಮಾಡ್ತಾ ಇದ್ದ ಕೆಲಸ ಸುಲಭ ಅಂತ ಅಂದ್ಕೊಂಡಿರ್ಬೋದು. ಈ ರಿಲೇಷನ್ಶಿಪ್ಗಾಗಿ ನೀವು ಹಾಕ್ತಾ ಇದ್ದಂಥ ಎಫರ್ಟ್ ಅವ್ರಿಗೆ ಈಸಿ ಅಂತ ಅನಿಸ್ತಾ ಇರ್ಬೋದು. ಆದರೆ ಈಗ ಅದೇ ರೆಸ್ಪಾನ್ಸಿಬಿಲಿಟಿಯನ್ನು ಅವರು ಹೊರುವ ಸಂದರ್ಭ ಬಂದಾಗ ಅವರಿಗೆ ಅದರ ಕಷ್ಟ ಅರ್ಥ ಆಗ್ತಾ ಇದೆ. ಪಶ್ಚಾತ್ತಾಪ ಮತ್ತು ಗೊಂದಲದ ಎನರ್ಜಿ, ರಿಗ್ರೆಟ್ ಫೀಲ್ ಮಾಡ್ತಾ ಇರುವಂಥ ಎನರ್ಜಿ, ಪಶ್ಚಾತ್ತಾಪ ಇದೆ, ಒತ್ತಡ ಇದೆ, ಭಯ ಇದೆ, ಕನ್ಫ್ಯೂಷನ್ ಇದೆ. ಅವ್ರು ಏನೋ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ತಮ್ಮ ಪರಿಸ್ಥಿತಿಯನ್ನು ಯಾರಿಗಾದರೂ ವಿವರಿಸಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಎಲ್ಲಿಂದ ಆರಂಭ ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವರ ಮನಸ್ಸಿನಲ್ಲಿ ನಡೀತಾ ಇರುವ ಹೋರಾಟ ತುಂಬ ಜಾಸ್ತಿ ಇದೆ. ಅವರನ್ನು ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಅವರ ತಪ್ಪುಗಳನ್ನು ನೋಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಅವರು ಕಳ್ಕೊಂಡಿದ್ದರ ನಿಜವಾದ ಮೌಲ್ಯ ಏನು ಅಂತ ಅವರಿಗೆ ಅರ್ಥ ಆಗ್ತಾ ಇದೆ. ಸೊ ಈ ಎನರ್ಜಿಯಲ್ಲಿದ್ದಾರೆ. ಹೊರಗಿನಿಂದ ನೋಡಿದ್ರೆ ಇವರು ತುಂಬ ಕಾಮ್ ಆಗಿದ್ದಾರೆ ಅನ್ನುವ ಎನರ್ಜಿಯಲ್ಲಿರಬಹುದು, ತುಂಬ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿಯಲ್ಲಿರ್ಬೋದು, ಚೆನ್ನಾಗಿದ್ದಾರೆ ಅನ್ನೋ ಎನರ್ಜಿಯಲ್ಲಿರ್ಬೋದು. ಅವರ ಮನಸ್ಸಿನಲ್ಲಿ ಒಂದು ಕಡೆ ನಿಮ್ಮ ನೆನಪು, ಇನ್ನೊಂದು ಕಡೆ ಭಯ, ಮತ್ತೊಂದು ಕಡೆ ಗೊಂದಲ, ಕನ್ಫ್ಯೂಷನ್, ಮತ್ತೊಂದು ಕಡೆ ಮತ್ತೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವ ಆಸೆ. ಇದೆಲ್ಲ ಒಂದೇ ಟೈಮ್ನಲ್ಲಿ ನಡೀತಾ ಇದೆ. ಅವರೀಗ ಲೈಫ್ನ ಒಂದು ತಿರುವಿನಲ್ಲಿ ನಿಂತಿದ್ದಾರೆ. ಯಾವ ದಿಕ್ಕಿಗೆ ಹೋಗಬೇಕು, ಏನು ಮಾಡಬೇಕು, ಯಾವ ನಿರ್ಧಾರ ಸರಿಯಾಗಿರುತ್ತೆ, ಇದವ್ರಿಗೆ ಕ್ಲಿಯರ್ ಆಗಿರುವಂಥ ಆನ್ಸರ್ ಅನ್ನೋದು ಸಿಗ್ತಾ ಇಲ್ಲ. ಪಾಸಿಬಿಲಿಟೀಸ್ ಎನರ್ಜಿ, ಇನ್ನೂ ಈ ರಿಲೇಷನ್ಶಿಪ್ ಮುಗ್ದಿಲ್ಲ ಅಂತ ಅವರು ಭಾವಿಸ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಈಗಲೂ ಈ ರಿಲೇಷನ್ಶಿಪ್ಪಲ್ಲಿ ಅವಕಾಶ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಪ್ರಶ್ನೆಗಳು ಬರ್ತಾ ಇದೆ. ನಾವಿನ್ನೂ ಮಾತಾಡಬಹುದಾ, ಮತ್ತೆ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಆಗುತ್ತಾ, ಅವ್ರು ನನ್ನನ್ನು ಕ್ಷಮಿಸ್ತಾರಾ, ನಾನು ಹೋದರೆ ಅವರು ಸ್ವೀಕಾರ ಮಾಡ್ತಾರಾ, ಈ ಪ್ರಶ್ನೆಗಳು ಅವರನ್ನು ಬಿಡ್ತಾ ಇಲ್ಲ. ಒಂದು ಕಡೆ ಅವರಿಗೆ ಭರವಸೆ ಇದೆ, ಇನ್ನೊಂದು ಕಡೆ ಭಯ ಇದೆ. ಸೊ ಆ ಕಾರಣಕ್ಕೆ ಅವರು ಯಾವ ಹೆಜ್ಜೆಯನ್ನು ತಕ್ಷಣ ಇಡ್ತಾ ಇಲ್ಲ. ಎನರ್ಜಿಯ ಪ್ರಕಾರ ನಿಮ್ಮ ಪರ್ಸನ್ ಈಗ ಸಂಪೂರ್ಣವಾಗಿ ಅವರ ಮನಸ್ಸಿನ ಮೇಲೆ ಮಾತ್ರ ನಂಬಿಕೆ ಇಟ್ಕೊಂಡು ನಡೀತಾ ಇಲ್ಲ. ಅಂದರೆ ಅವರು ಸ್ನೇಹಿತರಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಬೇರೆ ಯಾರ ಹತ್ರನಾಗಿರಬಹುದು, ಅವರ ಪರಿಸ್ಥಿತಿಯನ್ನು ಹೇಳ್ಕೊಳ್ಳುವ ಎನರ್ಜಿ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಗೊತ್ತಿರುವ ವ್ಯಕ್ತಿ ಆಗಿರ್ಬೋದು. ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರುವಂಥದ್ದು, ಪಾಸಿಟಿವ್ ಆಗಿ ಮಾತಾಡ್ತಾ ಇರುವಂತಹ ಎನರ್ಜಿ. ಹಿಂದೆ ತಗೊಂಡಂಥ ಕೆಲವು ನಿರ್ಧಾರಗಳು ತಪ್ಪಾಗಿದೆ ಅನ್ನೋ ಅರಿವು ಬಂದಿರುವ ಎನರ್ಜಿ. ಸೊ ಅವರು ಸೈಲೆನ್ಸ್ ಎನರ್ಜಿಯಲ್ಲಿದ್ದಾರೆ. ಅವರು ಮೌನದ ಹಿಂದಿನ ನಿಜವಾದ ಕಾರಣ ನೀವು ಬಹುಶಃ ಯೋಚನೆ ಮಾಡ್ತಾ ಇರ್ಬೋದು, ಇವ್ರು ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಾರೆ, ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಟ್ರಾ ಅಂತ. ಆದರೆ ಈ ಮೌನ ಸಂಪೂರ್ಣವಾಗಿ ಅವರ ಇಚ್ಛೆಯಿಂದ ಬಂದ ಮೌನ ಅಲ್ಲ. ಅವರು ಮಾತಾಡಬೇಕು ಅನ್ನುವ ಭಾವನೆ ಇಟ್ಕೊಂಡಿದ್ದಾರೆ. ಆದರೆ ಯಾವ ರೀತಿ ಮಾತಾಡಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಆಗದೇ ಇರುವ ಮೌನದಲ್ಲಿದ್ದಾರೆ. ಒಂದು ತಪ್ಪು ಮಾತು ಮತ್ತೆ ಎಲ್ಲವನ್ನ ಹಾಳು ಮಾಡಬಹುದಾ ಅನ್ನುವ ಭಯ ಇದೆ. ಅದರಿಂದ ಅವರು ಪ್ರತಿಯೊಂದು ಹೆಜ್ಜೆಯನ್ನು ಗಮನ ಇಟ್ಟು ಹಾಕಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಾನು ತಪ್ಪು ಮಾಡಬಾರ್ದು ಅನ್ನೋ ಭಯ ಇದೆ. ಈಗ ಅವರು ಲೈಫ್ನಲ್ಲಿ ಈಗಾಗಲೇ ಸಾಕಷ್ಟು ಒತ್ತಡ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ಇಂಥ ಸಮಯದಲ್ಲಿ ಮತ್ತೊಂದು ತಪ್ಪು ನಿರ್ಧಾರ ತಗೊಳ್ಳೋದಕ್ಕೆ ಅವರು ಸಿದ್ಧರಿಲ್ಲ. ಅಂದರೆ ಆತುರದಲ್ಲಿ ಮಾತಾಡೋದಕ್ಕೆ, ಕೋಪದಲ್ಲಿ ನಿರ್ಧಾರ ತಗೊಂಡ್ರು, ಭಾವನೆಗೆ ಒಳಗಾಗಿ ವರ್ತನೆ ಮಾಡಿರ್ಬೋದು. ಆದರೆ ಈಗ ಅವರು ಹಾಗೆ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ. ಈ ಸಲ ಎಲ್ಲ ಸರಿಯಾಗಬೇಕು ಅನ್ನೋ ಫೀಲಲ್ಲಿದ್ದಾರೆ. ನಾನು ಎಲ್ಲಿ ತಪ್ಪು ಮಾಡಿದೆ, ನಾನು ಯಾವ ನಿರ್ಧಾರ ತಪ್ಪಾಗಿ ತಗೊಂಡೆ, ನನ್ನಿಂದ ಪರಿಸ್ಥಿತಿ ಯಾವ ರೀತಿ ಬಂತು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ಅವರ ತಪ್ಪನ್ನು ಅವರು ಗಮನಿಸದೇ ಇದ್ದ ವ್ಯಕ್ತಿ ಈಗ ಅವರ ತಪ್ಪನ್ನು ಕೂಡ ಗಮನಿಸೋದಕ್ಕೆ ಶುರು ಮಾಡಿದ್ದಾರೆ. ಸೊ ಎನರ್ಜಿ ಪ್ರಕಾರ ನಿಮ್ಮನ್ನು ಮರೆತು ಮುಂದೆ ಹೋಗಿರುವ ಎನರ್ಜಿ ಇಲ್ಲ. ಅವರು ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡಿರ್ಬೋದು, ಬ್ಯುಸಿಯಾಗಿರೋದಕ್ಕೆ ಪ್ರಯತ್ನ ಮಾಡಿರ್ಬೋದು, ಬೇರೆ ವಿಷಯಗಳಲ್ಲಿ ಗಮನ ಹರಿಸಿರ್ಬೋದು. ಆದರೆ ಮನಸ್ಸಿನಿಂದ ಅವರು ಇನ್ನೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಸ್ಟಕ್ಕಾಗಿ ನಿಂತಿದ್ದಾರೆ. ನಿಮ್ಮ ನೆನಪು ಇನ್ನೂ ಅವರ ಮನಸ್ಸಿನಲ್ಲಿದೆ. ನಿಮ್ಮ ಜೊತೆಗಿನ ಹಳೆಯ ಕ್ಷಣಗಳು ಇನ್ನೂ ಕೂಡ ಅವರ ಮನಸ್ಸಿನಲ್ಲಿದೆ. ಈ ರಿಲೇಷನ್ಶಿಪ್ಪಲ್ಲಿ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಬಯಸ್ತಾ ಇಲ್ಲ, ಫೈಟನ್ನು ಬಯಸ್ತಾ ಇಲ್ಲ, ಜಗಳವನ್ನು ಬಯಸ್ತಾ ಇಲ್ಲ, ದೂರ ಆಗಿರೋದಕ್ಕೆ ಬಯಸ್ತಾ ಇಲ್ಲ. ಅವರು ನೆಮ್ಮದಿಯನ್ನು ಬಯಸ್ತಾ ಇದ್ದಾರೆ. ಅವರು ಈ ರಿಲೇಷನ್ಶಿಪ್ಪನ್ನು ಸಂಪೂರ್ಣವಾಗಿ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರೊಳಗೆ ಇನ್ನೂ ಒಂದು ಆಸೆ ಇದೆ, ಯಾವುದಾದರೂ ಒಂದು ರೀತಿಯಲ್ಲಿ ಎಲ್ಲವೂ ಮತ್ತೆ ಸರಿಯಾಗಬಹುದಾ ಅನ್ನುವ ಪ್ರಶ್ನೆ ಇದೆ. ಸೊ ಹೊಸ ದಾರಿಯನ್ನು ಹುಡುಕ್ತಾ ಇರುವ ಎನರ್ಜಿ ಇದೆ. ಹಿಂದೆ ಮಾಡಿದ ರೀತಿಯಲ್ಲಿ ಹೋದರೆ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಅನ್ನೋ ಫೀಲ್ ಬರ್ತಾ ಇದೆ. ಸೊ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ಪರಿಸ್ಥಿತಿ ಯಾವ ರೀತಿ ಸರಿ ಮಾಡಬೇಕು ಅನ್ನುವಾಗಿ ಯೋಚನೆಯಲ್ಲಿರುವ ಎನರ್ಜಿಯಲ್ಲಿದೆ.
ಅವರಿಗೆ ನೀವು ತುಂಬ ಬದಲಾಗಿರುವ ವ್ಯಕ್ತಿ ಅಂತ ಕಾಣ್ತಾ ಇದ್ದೀರಾ. ಮೊದಲು ಯಾವುದನ್ನಾದರೂ ಸಹಿಸ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿ, ಈ ರಿಲೇಷನ್ಶಿಪ್ಗೆ ತುಂಬ ಟೈಮ್ ಕೊಡ್ತಾ ಇದ್ದ ವ್ಯಕ್ತಿ, ಈಗ ನಿಮ್ಮ ಬೆಲೆಯನ್ನು ನೀವು ಅರಿತುಕೊಂಡಿದ್ದೀರಾ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಅಂದರೆ ನೀವು ತುಂಬ ಟೈಮ್ ಕೊಡ್ತಾ ಇದ್ರಿ, ತುಂಬ ಚೇಸ್ ಮಾಡ್ತಾ ಇದ್ರಿ, ಬಟ್ ಈಗ ಆ ರೀತಿ ಮಾಡ್ತಾ ಇಲ್ಲ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ. ಅಂದರೆ ಇವರ ತಪ್ಪನ್ನು ನೀವು ಅಷ್ಟು ಬೇಗ ಕ್ಷಮಿಸೋದಿಲ್ವೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ಗೆ ಗೊತ್ತಿದೆ ಈ ರಿಲೇಷನ್ಶಿಪ್ಪಲ್ಲಿ ಕೆಲವು ವಿಷಯಗಳು ಸರಿಯಾಗಿ ನಡೆದಿಲ್ಲ. ನಿಮ್ಮ ಭಾವನೆಗಳನ್ನು ಅವರು ಇಗ್ನೋರ್ ಮಾಡಿರ್ಬೋದು, ನಿಮ್ಮ ನೋವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರ್ಬೋದು, ಕೆಲವು ಸಂದರ್ಭಗಳಲ್ಲಿ ಅವರ ಸ್ವಾರ್ಥಕ್ಕೆ ಹೆಚ್ಚು ಮಹತ್ವ ಕೊಟ್ಟಿರ್ಬೋದು, ನಿಮಗೆ ನೋವಾಗುವ ಮಾತುಗಳನ್ನು ಆಡಿರ್ಬೋದು. ಆ ಟೈಮ್ನಲ್ಲಿ ಅವರಿಗೆ ಅದು ಅಷ್ಟು ದೊಡ್ಡ ವಿಷಯ ಆಗಿರಲಿಲ್ಲ. ಈಗ ಪರಿಸ್ಥಿತಿ ಅನ್ನೋದು ಬದಲಾಗಿದೆ. ಅವರು ನಿಮ್ಮ ದೃಷ್ಟಿಯಿಂದಲೂ ವಿಷಯಗಳನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅವರು ಭಯ ಪಡ್ತಾ ಇದ್ದಾರೆ, ಯಾವ ರೀತಿ ನೀವು ಅವರನ್ನು ತಗೊಳ್ಬೋದು, ನೀವು ರಿಯಾಕ್ಟ್ ಮಾಡಬಹುದಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಿಂದೆ ಅವರ ತಪ್ಪುಗಳನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು, ಆದರೆ ಈಗ ಹಾಗೆ ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಯಾಕೆಂದರೆ ನಿಧಾನವಾಗಿ ಅವರ ಮುಂದೆ ಸತ್ಯ ಅನ್ನೋದು ಬರ್ತಾ ಇದೆ. ಒಂದು ಟೈಮ್ನಲ್ಲಿ ನೀವು ಯಾವಾಗಲೂ ಇರ್ತೀರಿ ಅನ್ನುವ ಭಾವನೆ ಇರ್ತಾ ಇತ್ತು ಅವ್ರಿಗೆ, ಆದರೆ ಆ ಭಾವನೆ ಈಗ ಡೌನ್ ಆಗ್ತಾ ಇದೆ. ನೀವು ಅವರಿಂದ ದೂರ ಹೋಗ್ತಾ ಇದ್ದೀರಾ ಅಥವಾ ಸೈಲೆಂಟ್ ಆಗಿದ್ದೀರಾ, ಆ ಎನರ್ಜಿಯನ್ನು ಅವರು ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪರ್ಸನ್ಗೆ ನಿಮ್ಮ ಕೋಪಕ್ಕಿಂತಲೂ ಹೆಚ್ಚು ಭಯ ಇರೋದು ನೀವು ಅವರನ್ನು ಎಲ್ಲಿ ನಿರ್ಲಕ್ಷ್ಯ ಮಾಡ್ತೀರೋ, ಎಲ್ಲಿ ನೀವು ಅವರನ್ನು ಈ ರಿಲೇಷನ್ಶಿಪ್ಪಲ್ಲಿ ಮರೆತು ಹೋಗ್ತೀರೋ. ಕೋಪ ಇದ್ದರೆ ಇನ್ನೂ ಭಾವನೆ ಇದೆ, ಆದರೆ ನೀವು ಸಂಪೂರ್ಣವಾಗಿ ದೂರ ಹೋಗಿಬಿಟ್ರೆ ಅದೇ ಅವರ ದೊಡ್ಡ ಭಯ. ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ತಡವಾಗಿ ಅರ್ಥ ಮಾಡ್ಕೊಂಡ, ನಾನು ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅಂತ ಯೋಚನೆ ಮಾಡುವಷ್ಟರಲ್ಲಿ ಎಲ್ಲೋ ಮುಗ್ದೋಗ್ತಾ ಇದೆಯಾ, ಈ ಭಯ ಅವರನ್ನು ಮನಸ್ಸಿನ ಒಳಗಿನಿಂದ ಕಾಡ್ತಾ ಇದೆ. ಸೊ ನಿಮ್ಮ ಪರ್ಸನ್ ಜೀವನ ಮೊದಲಿನಷ್ಟು ಈಗ ಹ್ಯಾಪಿ ಆಗಿಲ್ಲ. ಹೊರಗಿನಿಂದ ಅವರು ನಗ್ತಾ ಇರ್ಬೋದು, ಅವರ ಕೆಲಸದಲ್ಲಿ ಬ್ಯುಸಿ ಇರ್ಬೋದು, ಜನರ ಜೊತೆ ಸಾಮಾನ್ಯವಾಗಿ ವರ್ತಿಸ್ತಾ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ಒಂದು ಖಾಲಿತನದ ಎನರ್ಜಿ ಇದೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ದ ಸಮಯ, ನಿಮ್ಮ ಜೊತೆ ಕಳೀತಾ ಇದ್ದ ಕ್ಷಣ, ನಿಮ್ಮ ಪ್ರೆಸೆನ್ಸ್, ಇದೆಲ್ಲ ಅವರಿಗೀಗ ಮಿಸ್ ಆಗ್ತಾ ಇದೆ. ಅವರು ಅದನ್ನು ಹೊರಗಡೆ ಹೇಳದೇ ಇರ್ಬೋದು, ಆದರೆ ಮನಸ್ಸಿನ ಒಳಗಿನಿಂದ ಅದರ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಇವತ್ತಿನ ಈವ್ನಿಂಗ್ ಎನರ್ಜಿ ಪ್ರಕಾರ ಈ ಕ್ಷಣದಲ್ಲಿ ನಿಮ್ಮ ಪರ್ಸನ್ ಪಶ್ಚಾತ್ತಾಪದಲ್ಲಿ ಇರುವ ಎನರ್ಜಿ ಇದೆ. ಅವರು ತಮ್ಮ ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಬಟ್ ನಿಮ್ಮ ಪ್ರತಿಕ್ರಿಯೆಗೆ ಹೆದರ್ತಾ ಇದ್ದಾರೆ. ಪ್ರತಿಯೊಂದು ಹೆಜ್ಜೆಯನ್ನು ತುಂಬ ಯೋಚನೆ ಮಾಡಿ ಇಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗಿನ್ನೂ ಈ ರಿಲೇಷನ್ಶಿಪ್ ಬಗ್ಗೆ ಕಾಳಜಿ ಇದೆ. ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಈ ರಿಲೇಷನ್ಶಿಪ್ ಬಗ್ಗೆ ಆಸೆ ಅನ್ನೋದಿದೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಎಲ್ಲವೂ ಸರಿಯಾಗಬಹುದಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಈವ್ನಿಂಗ್ ರೀಡಿಂಗ್ ಎನರ್ಜಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವಂತಹ ಪಾಸಿಟಿವ್ ಆಗಿರುವ ಎಲ್ಲ ವಿಷಯಸ್ಗಳು ಆದಷ್ಟು ಬೇಗ ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.